ಕನ್ನಡದ ಹೋರಾಟಕ್ಕೆ ಹೆಮ್ಮೆಯ ಪುತ್ರ ವಾಟಾಳ್ ನಾಗರಾಜು, ಹೋರಾಟದ ಪುತ್ರ ವಾಟಾಳ್ ನಾಗರಾಜ್ ಅವರು ನಮ್ಮೆಲ್ಲ ನೆಚ್ಚಿನ ನಾಯಕರ ಬಗ್ಗೆ ಅಯೋಗ್ಯ ಎಂಬ ಪದವನ್ನು ಬಳಕೆ ಮಾಡಿ ಅವರ ಭಾವಚಿತ್ರವನ್ನು ತುಳಿದು ಚಪ್ಪಲಿಯಲ್ಲಿ ಒಡೆದು ಬೆಂಕಿ ಹಚ್ಚುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಸನಾತನ ಧರ್ಮವನ್ನು ಕಾಪಾಡುವಂಥ ಬಿಜೆಪಿ ಕಾರ್ಯಕರ್ತರು ಮಾಡುವಂಥ ಕೆಲಸವ ಇದು? ಹೇಳಿದ್ಯಾ ಇದು? ಒಬ್ಬ ಭಾವಚಿತ್ರವ ಒಬ್ಬ ಹಿರಿಯ ಮುತ್ಸದ್ದಿ ಹೋರಾಟಗಾರರ ಬಗ್ಗೆ ಹೀನಾಯವಾಗಿ ಮಾತಾಡೋದಲ್ಲದೆ ಮಂಡ್ಯ ಜಿಲ್ಲೆಗೆ ನಾವು ಬರ್ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರೆ ಯಾರು ಸ್ವಾಮಿ ನೀವು? ಏನು ಈ ಮಂಡ್ಯ ಜಿಲ್ಲೆಗೆ ನಿಮ್ಮ ಕಾಂಟ್ರಿಬ್ಯೂಷನ್? ಏನು ನಿಮ್ಮ ಸರ್ವೀಸು? ಮಾತಾಡುವ ಪದ ಬಳಕೆ ಇದಾಗಿರಬೇಕು. ಪದ ಬಳಕೆಯಲ್ಲಿ ಏನಾದರೂ ಬೇರೆ ಥರದ ಪದವನ್ನು ಬಳಕೆ ಮಾಡೋದಾದರೆ ಇಡೀ ಹೋರಾಟಗಾರರು ಮಂಡ್ಯ ಜಿಲ್ಲೆಗೆ ಬರ್ತಾರೆ. ಇವತ್ತು ಕನ್ನಡ ಸೇನೆ ನೇತೃತ್ವದಲ್ಲಿ ನಡೀತಿರುವ ಚಳುವಳಿ ಒಂದೇ ಅಲ್ಲ, ನಾವು ಬೇರೆ ಥರದ ಹೋರಾಟಗಳನ್ನು ರೂಪಿಸಬಾರ್ದು ಅಂತ ಒಂದೇ ಒಂದು ಕಾರಣಕ್ಕಾಗಿ ಅವರ ಪಾರ್ಟಿಯ ಮುಖ್ಯಸ್ಥರು ಕೂಡ ನಮ್ಮೊಂದಿಗೆ ಮಾತಾಡಿದ್ದಾರೆ. ಯಾರೋ ಸಾಮಾನ್ಯ ಕಾರ್ಯಕರ್ತರು ಇಲ್ಲಿ ಬಂದು ಬಾಯಿಗೆ ಬಂದಂತೆ ಪ್ರಚಾರ ಪ್ರಿಯರು, ಮಾಧ್ಯಮ ಪ್ರಿಯರು, ಪ್ರಚಾರಕ್ಕಾಗಿ ತಮ್ಮ ಬೇಳೆ ಬೇಳೆಸ್ಕೊಳ್ಳೋಕ್ಕೋಸ್ಕರ ಹಿರಿಯರ ಬಗ್ಗೆ ಅವಮಾನಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದೆ? ವಾಟಾಳ್ ನಾಗರಾಜ್ ಮೇಲೆ ಅಭಿಮಾನ ಇದೆ, ನಮ್ಮ ಗೌರವ ಇದೆ ಅನ್ನುವಂಥ ಪದವನ್ನು ಬಳಕೆ ಮಾಡಿ ಆ ಚಪ್ಪಲಿಯರ ಫೋಟೋದಲ್ಲಿ ಚಪ್ಪಲಿಯನ್ನು ತುಳಿದು ಅಯೋಗ್ಯ ಎಂಬ ಪದವನ್ನು ಬಳಕೆ ಮಾಡೋದು ಯಾವ ಗೌರವ ಕೊಟ್ಟಂಗಾಗತ್ತೆ? ಯಾರೇ ಗೌರವ ಕೊಡ್ತಾ ಇದ್ದೀರಿ ನೀವು? ಇದಾ ನಿಮ್ಮ ಕಲಿಸಿರೋ ಸಂಸ್ಕೃತಿ? ಇದಾ ನಮ್ಮ ಮಂಡ್ಯ ಜಿಲ್ಲೆಯ ಅಸ್ಮಿತೆ? ಸಾವಿರಾರು ಜಯಲಲಿತಾ ಅಂತ ನಾಯಕರನ್ನೇ ಈ ರಾಜ್ಯಗಳಿಂದ ಓಡಿಸಿರುವಂಥ ನಾಯಕರುಗಳ ಬಗ್ಗೆ ಮಾತಾಡುವ ಪದ ಬಳಕೆ ಭಾಳ ಅರಿತಾ ಇರಬೇಕು. ಒಬ್ಬ ಗೌರವಯುತವಾದಂಥ ಹುದ್ದೆಯಲ್ಲಿ ಅನುಭವ ಇದ್ದಂಥವ್ರು, 5 ಬಾರಿ ಶಾಸಕರಾಗಿರುವಂಥವ್ರು, 63ರಲ್ಲಿ ಕಾರ್ಪೊರೇಟರ್ ಆಗಿ 5 ಬಾರಿ ಶಾಸಕರಾಗಿ ಕೆಲಸ ಮಾಡಿದವ್ರ ಬಗ್ಗೆ, ಮುತ್ಸದ್ದಿಯವ್ರ ಬಗ್ಗೆ, ಯಡಿಯೂರಪ್ಪನವರು ಎಷ್ಟನೇ ಇಸ್ವಿಯಲ್ಲಿ ಶಾಸಕರಾಗಿರುವಂಥದ್ದು? 67ರಲ್ಲಿ ಶಾಸಕರಾಗಿ ಕೆಲಸ ಮಾಡಿರು, 80ರ ನಂತರ ಯಡಿಯೂರಪ್ಪನವ್ರು ಬಂದಿರುವಂಥದ್ದು. ಇಡೀ ಜಿಲ್ಲೆಯ, ಇಡೀ ದೇಶದ, ಇಡೀ ರಾಜ್ಯದ ಬಗ್ಗೆ ಹೋರಾಟದ ರೂಪವನ್ನು ಕಂಡಂಥವ್ರು ವಾಟಾಳ್ ನಾಗರಾಜು. ಆ ವಿಚಾರ ಕುರಿತಂತೆ ಮಾತಾಡೋದಕ್ಕೆ ಯಡಿಯೂರಪ್ಪನವ್ರು ಇದ್ದಾರೆ, ಪಾರ್ಟಿಯ ಮುಖ್ಯಸ್ಥರಿದ್ದಾರೆ, ಅವ್ರು ಮಾತಾಡ್ತಾರೆ. ನೀವ್ಯಾರು ಸ್ವಾಮಿ ಮಾತಾಡೋದಕ್ಕೆ? ಅಯೋಗ್ಯ ಎಂಬ ಪದ ಬಳಕೆ ಮಾಡೋದು ನೀವ್ಯಾರು? ಇದು ಪ್ರಶ್ನೆ ಇದೆ. ನಾವು ಜಿಲ್ಲಾಡಳಿತಕ್ಕೆ ವಿಶೇಷ ಆಗ್ರಹ ಮಾಡ್ತಾ ಇರೋದೇನು ಅಂತ ಹೇಳಿದ್ರೆ, ಅಯೋಗ್ಯ ಎಂಬ ಪದವನ್ನು ಬಳಕೆ ಮಾಡಿರೋರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಸೋಮವಾರನೇ ಇಡೀ ರಾಜ್ಯದ ಎಲ್ಲ ಸಂಘಟನೆಗಳು ಇಲ್ಲಿ ಬಂದು ರಾಜ್ಯಾಧ್ಯಕ್ಷಗಳು ಹೋರಾಟ ಮಾಡಿಸ್ತಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥದ್ದು ಪೊಲೀಸ್ ಇಲಾಖೆಗೆ ನಾನು ವಿನಂತಿ ಪೂರ್ವಕವಾಗಿ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡ್ಕೊತಿದ್ದೀನಿ. ತಕ್ಷಣ ಅಯೋಗ್ಯ ಎಂಬ ಪದ ಬಳಕೆ ಮಾಡಿರೋ ಬಿಜೆಪಿ ಕಾರ್ಯಕರ್ತನನ್ನ ಬಂಧಿಸಬೇಕು. ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಿರುವಂಥವ್ರ ಮೇಲೆ, ಅಯೋಗ್ಯ ಎಂಬ ಪದ ಬಳಕೆ ಮಾಡಿರೋರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ಹೋರಾಟ ರೂಪವನ್ನು ಇಡಬೇಕಾಗುತ್ತೆ ಅನ್ನುವಂಥ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.